ನಮಸ್ಕಾರ. 2026ರ ಡಿಸೆಂಬರ್ 31 ಹಾಗೂ 2027ರ ಜನವರಿ 1ನೇ ತಾರೀಕು ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮದ್ಯಪ್ರಿಯರ ದಿನಾಚರಣೆಯನ್ನು ಆಚರಿಸಬಹುದೇನೋ ಎಂಬುವಂತಹ ಸಂಶಯ ನನಗಂತೂ ಕಾಡ್ತಾ ಇದೆ. ಇದಕ್ಕೆ ಎರಡು ಕಾರಣಗಳಿದೆ ಸ್ನೇಹಿತರೆ. ಮೊದಲನೇದಾಗಿ ನಿನ್ನೆ ಅಂದರೆ ಡಿಸೆಂಬರ್ 31ರಂದು ನೂತನ ವರ್ಷವನ್ನು ಸ್ವಾಗತಿಸುವ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಸೇರುವಂತಹ ಜನರನ್ನು ಅವರೇನಾದರೂ ಕುಡಿದು ಅಮಲಿನಲ್ಲಿದ್ದು ಅಥವಾ ಮತ್ತಿನಲ್ಲಿದ್ದು ತಮ್ಮ ತಮ್ಮ ಮನೆಗಳಿಗೆ ಹೋಗಲು ಊಬರ್, ಆಟೋ, ಕಾರುಗಳು, ಟ್ಯಾಕ್ಸಿಗಳು ಸಿಗಲಾರದೆಂಬ ಕಾರಣಕ್ಕಾಗಿ ನಮ್ಮ ಮಾನ್ಯ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಸರ್ ಅವರು ಪೊಲೀಸ್ ಇಲಾಖೆಗೆ ಸೂಚನೆ ಕೊಟ್ಟಿದ್ರಂತೆ. 8 ಕಡೆಗಳಿಂದ ಈ ಥರ ಪಾರ್ಟಿಯಲ್ಲಿ ಭಾಗಿಯಾಗಿ ಮನೆಗೆ ಹೋಗಲು ಸಾಧ್ಯವಿಲ್ಲದವರನ್ನ ಪೊಲೀಸರು ಅವರ ಕಾರ್ಗಳಲ್ಲಿ ಅಥವಾ ಜೀಪ್ನಲ್ಲಿ ಅಥವಾ ಮತ್ತು ಇನ್ಯಾವುದೋ ವಾಹನದಲ್ಲಿ ಅವರವರ ಕುಟುಂಬಕ್ಕೆ ಅವರವರ ಮನೆಗೆ ತಲುಪಿಸುವಂತಹ ಘನ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ಪೊಲೀಸರಿಗೆ ಸೂಚನೆ ನೀಡಿದ್ರಂತೆ. ಇದು ಮಾಧ್ಯಮಗಳ ಮುಂದೆ ಕೂಡ ಹೇಳಿದರು. ಎರಡನೇದಾಗಿ ಈ ಬಾರಿ ಕರ್ನಾಟಕ ಸರ್ಕಾರಕ್ಕೆ ಕೇವಲ 3 ದಿನದ ಅಬಕಾರಿ ಆದಾಯ 574 ಕೋಟಿ ಅಂತ ಹೇಳಲಾಗ್ತಾ ಇದೆ. ಮಾಧ್ಯಮಗಳಲ್ಲಿ ಪ್ರಸಾರ ಆಗಿದ ರೀತಿ ನೋಡಿದರೆ ಕಳೆದ ಬಾರಿಗಿಂತಲೂ ಈ ಬಾರಿ 160 ಕೋಟಿ ಲಾಭ ಕರ್ನಾಟಕ ಸರ್ಕಾರಕ್ಕೆ ಈ ಅಬಕಾರಿಯಿಂದ ಆಗಿದೆ ಅಂತ ಹೇಳಿ ಈ ಎರಡು ಸಂತೋಷದ ವಿಚಾರ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಶುಭವನ್ನು ತಂದಿದೆ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಹೀಗಾಗಿ ಮುಂದಿನ ವರ್ಷದಿಂದ ಜನವರಿ 1 ಅಥವಾ ಡಿಸೆಂಬರ್ 31ರಂದು ರಾಜ್ಯ ಮದ್ಯಪ್ರಿಯರ ದಿನ ಅಂತ ಘೋಷಣೆ ಮಾಡಿದ್ರು ಮಾಡಬಹುದು. ಸ್ನೇಹಿತರೆ, ನಮ್ಮ ಗೊತ್ತಿಲ್ಲ ಸಚಿವರು ಅಂದರೆ ನಮ್ಮ ಕರ್ನಾಟಕದ ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರನ್ನು ನಾವು ಚಾಟ್ GPT ನೋಡಿದ್ರು ಕೂಡ, ಗೂಗಲಲ್ಲಿ ನೋಡಿದ್ರು ಕೂಡ ಗೊತ್ತಿಲ್ಲ ಸಚಿವರು ಅಂತ ಬಹಳ ಜನ ಕಮೆಂಟ್ ಹಾಕಿರ್ತಾರೆ. ಇದಕ್ಕೆ ಕಾರಣ ಯಾವ ವಿಚಾರವನ್ನು ಯಾವ ಒಂದು ಗಂಭೀರವಾದ ವರದಿಯ ಬಗ್ಗೆ ಕೇಳಿದ್ರು ಕೂಡ ನನಗೆ ಮಾಹಿತಿ ಇಲ್ಲ, ಮಾಹಿತಿ ಪಡ್ಕೊಳ್ತೇನೆ ಅಂತಲೇ ಹೇಳ್ತಾರೆ. ಇರಲಿ, ಈಗ ನಾವು ಈ ಮದ್ಯಪಾನದಿಂದ ಸರ್ಕಾರಕ್ಕೆ ಆದಾಯವೇನೋ ಬಂದಿದೆ. ಆದರೆ ಈ ಸರ್ಕಾರಕ್ಕೆ ಆದಾಯ ಬರುವಂತೆ ಮಾಡಿದಂತಹ ಮದ್ಯಪ್ರಿಯರು ಅವರ ಕುಟುಂಬಗಳಿಗೆ ಎಷ್ಟು ನಷ್ಟವನ್ನು ತರಬಹುದು ಎಂಬ ಊಹೆ ಇದೆಯಾ ಅಂತ ನಾವೊಮ್ಮೆ ಯೋಚಿಸೋಣ. ಸ್ನೇಹಿತರೆ, ಈಗ ಒಂದು 4 ದಿನದ ಮೊದಲು ನನ್ನ ಕಚೇರಿಗೆ ಒಬ್ಬರು ಮಹಿಳೆ ಬರ್ತಾರೆ. ಅವರು ಬರ್ತಾ ಇದ್ದಂಗೆ ಅಳಲು ಶುರು ಮಾಡಿದ್ರು. ಏನಮ್ಮ, ಏನು ಸಮಸ್ಯೆ ಅಂತಂದರೆ, ನನ್ನ ಗಂಡ ತುಂಬ ಹೊಡೆದಿದ್ದಾರೆ ಮೇಡಮ್, ನೋಡಿ ನನಗಿಲ್ಲೆಲ್ಲ ಗಾಯಗಳಾಗಿದೆ, ಬಳೆಗಳು ಹೊಡ್ಕೊಂಡು ಕೈಗಳು ತರ್ಚ್ಕೊಂಡಿದೆ ಅಂತ ಹೇಳಿದರು. ನನ್ಗೆ ಏನಕ್ಕಮ್ಮ ಹೊಡೆದ್ರು, ಏನು ತಪ್ಪಾಯಿತು ಅಂತ ಅಂದೆ. ಇಲ್ಲ ಮೇಡಮ್, ಏನಿಲ್ಲ, ಅವರು ಕುಡಿಯೋದನ್ನು ಜಾಸ್ತಿ ಮಾಡಿದ್ದಾರೆ, ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ನನ್ನ ದುಡ್ಡು ನಾನು ಕಷ್ಟಪಡ್ತೀನಿ, ನಾನು ಕುಡಿದ್ರೆ ನಿಮಗೇನು ಅಂತ ಹೇಳಿ ನನಗೆ ಬೈದರು. ಅದಕ್ಕೆ ನನ್ನ ಮಕ್ಕಳು ಕೂಡ ಅಡ್ಡ ಬಂದು, ಅಪ್ಪ ಅಮ್ಮಂಗೆ ಯಾಕೆ ಬೈತೀರಾ, ನೀವು ಕುಡಿಯೋದ್ರಿಂದ ನಮಗೆ ಎಲ್ಲ ಮರ್ಯಾದೆ ಹೋಗ್ತಾ ಇದೆ, ಸುಮ್ಮನೆ ಮನೆಯಲ್ಲಿ ಕಿರಿಕಿರಿ ಆಗತ್ತೆ, ನಮಗೆ ಓದೋದಕ್ಕೆ ಅವಕಾಶ ಆಗ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ನಮ್ಮ ಒಂದು 9ನೇ ತರಗತಿ ಓದ್ತಾ ಇರುವಂಥ ಮಗಳಿಗೆ, ನೀವೆಲ್ಲ ಅಯೋಗ್ಯರು, ನನ್ನ ಅನ್ನದಲ್ಲಿ ಬಿದ್ದಿರೋರು, ನೀವು ನಮ್ಮ ಪ್ರಶ್ನೆ ಮಾಡೋಷ್ಟು ಬೆಳೆದಿರಾ ಅಂತ ಹೇಳಿ ಒಂದೇಟು ಕೊಟ್ಟರು. ನಾನು ಮಗಳನ್ನ ಯಾಕೆ ಹೊಡೆದ್ರಿ ಅಂತ ಹೇಳಿ ನಾನು ಸ್ವಲ್ಪ ತಳ್ಳಿದ ತಕ್ಷಣ, ನನಗೆ ಹೊಡೆಯೋಕೆ ಬರ್ತೀರಾ ಎಲ್ಲರೂ ಸೇರಿಕೊಂಡು ಅಂತ ಹೇಳಿ ಕೂಗಾಡಿ ಮನೆಯಲ್ಲಿರುವಂತಹ ಎಲ್ಲ ವಸ್ತುಗಳನ್ನು ಹೊಡೆದಾಕಿ ನನಗೂ ಕೂಡ ಹೊಡೆದು ಕೂದಲೆಲ್ಲ ಎಳೆದ್ರು. ತುಂಬ ಬೇಜಾರಾಗಿದೆ ಮೇಡಮ್, ನಾನು 15 ವರ್ಷದಿಂದ ತಡ್ಕೊಳ್ತಾ ಇದ್ದೀನಿ ಎಲ್ಲ ಹಿಂಸೆಗಳನ್ನು, ನನ್ನ ಕೈಲಿ ಆಗಲ್ಲ ಅಂತ ಹೇಳಿ ಅಳಕ್ಕೆ ಪ್ರಾರಂಭ ಮಾಡಿದ್ರು. ಒಂದು ನಿಮಿಷ ಸುಮ್ಮನಿದ್ದಂತ ನಾನು, ನೋಡಮ್ಮ, ಮುಂದೆ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀಯಾ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಆಕೆ ಹೇಳಿದರು. ನಾನು ಹೇಳಿದೆ, ನೋಡಮ್ಮ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ನಿನ್ನ ಗಂಡ ಕುಡಿಯೋದು ಬಿಡೋಕ್ಕಾಗತ್ತಾ, ಏನಕ್ಕೋಸ್ಕರ ಕುಡಿತಾ ಇದ್ದಾರೆ, ಹಿಂದೆ ಕುಡಿತಾ ಇರಲಿಲ್ವಾ ಅಂತ ಕೇಳಿದಾಗ, ಮೇಡಮ್, ಈಗ 1 ವರ್ಷದ ಹಿಂದಿನವರೆಗೂ ಕೂಡ ಸಂಜೆ ಅವರ ಕಂಪ್ನಿಯಿಂದ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಕುಡ್ಕೊಂಡು ಬರ್ತಾ ಇದ್ರು, ಏನು ಊಟ ಕೊಡ್ತೀವೋ ತಿನ್ಕೊಳ್ತಾ ಇದ್ರು, ಮಲಗ್ತಾ ಇದ್ರು. ಆದರೆ 1 ವರ್ಷದಿಂದ ಈಚೆಗೆ ಮನೆಯ ಹತ್ತಿರದಲ್ಲೇ ವೈನ್ ಸ್ಟೋರ್ಗಳಾಗಿದೆ. ಇವರು ಬೆಳಗ್ಗೆ ಒಂದ್ಸಲಿ ಕುಡಿದು ಬಂದರೆ
ಮತ್ತು ಸಂಜೆ ಬರ್ಬೇಕಾದ್ರೆ ಮನೆಗೆ ಬರ್ತಾ ಇದ್ದಂಗೆನೆ ಕುಡಿದು ಬರ್ತಾರೆ. ಮತ್ತೆ ರಾತ್ರಿ ಊಟ ಆದ್ಮೇಲೆ ಮತ್ತೊಮ್ಮೆ ಕುಡಿದು ಬಂದು ಮಲ್ಕೊಳ್ತಾರೆ. ಅವರ ಸಂಬಳ ಬಂದರೆ 8ರಿಂದ 10 ದಿನ ಅವರು ಕೆಲ್ಸಕ್ಕೆ ಹೋಗಲ್ಲ. ರಜೆ ಹಾಕಿ ದಿನದಲ್ಲಿ 3ರಿಂದ 4 ಹೊತ್ತು ಕುಡಿಯಕ್ಕೆ ಹೋಗ್ತಾರೆ. ಯಾಕಂದ್ರೆ ನಮ್ಮ ಮನೆಯ ಹತ್ತಿರದಲ್ಲೇ ವೈನ್ ಸ್ಟೋರ್ ಇದೆ. ಕುಡ್ಕೊಂಡು ಬಂದು ಸುಮ್ಮನಾದ್ರೂ ಮಲಗ್ತಾರ ಅಂತಂದ್ರೆ ಅದು ಇಲ್ಲ. ಸುಮ್ಮನಾದ್ರೂ ಕ್ಯಾತೆ ತೆಗಿತಾರೆ, ಏನಾದ್ರೂ ಒಂದು ಬೈತಾ ಇರ್ತಾರೆ. ನಾನು ಅದನ್ನು ಪ್ರಶ್ನೆ ಮಾಡಿದ್ರೆ ನೀನು ಯಾವಳೆ ಕೇಳಕ್ಕೆ, ನನ್ನ ಅನ್ನದಲ್ಲಿ ಬಿದ್ದಿರೋವಳು ನೀನು ಅಂತ ಹೇಳಿ ಬಹಳ ನಮಗೆ ನೋವು ಕೊಡ್ತಾರೆ. ನನ್ನ ಮಕ್ಕಳು ಈಗ ಓದ್ತಾ ಇದ್ದಾವೆ, ಸ್ಕೂಲಿಗೆ ಫೀಸ್ ಸರಿಯಾಗಿ ಕಟ್ತಾ ಇಲ್ಲ, ಮನೆ ಬಾಡಿಗೆ ಕಟ್ತಾ ಇಲ್ಲ, ಅಕ್ಕಪಕ್ಕದವ್ರ ಮುಂದೆ ನಮ್ಮ ಮರ್ಯಾದೆ ಕೂಡ ಹೋಗ್ತಾ ಇದೆ. ಹೀಗೆಲ್ಲ ಇರಬೇಕಾದ್ರೆ ನಾವು ಯಾಕೆ ಸಹಿಸ್ಕೊಂಡಿರ್ಬೇಕು ಮೇಡಮ್ ಅಂತ ನಾನು ಅವಳು ಕೇಳಿದೆ. ಅಲ್ಲಮ್ಮ, ನೀನೇನಾದರೂ ದುಡಿಮೆಗೆ ನಿಂಗೆ ದಾರಿ ಇದೆಯಾ? ಇಲ್ಲ ಮೇಡಮ್, ನನ್ನ ಹತ್ರ ಏನೂ ದಾರಿ ಇಲ್ಲ. ಒಂದು ಗೃಹಿಣಿಯಾಗಿ ನನ್ನ ಮನೇಲಿ ಏನು ಕೆಲಸ ಮಾಡ್ಬೋದು ಅಷ್ಟನ್ನು ಮಾಡ್ಕೊಂಡಿದ್ದೀನಿ. ಹಾಗಾದರೆ ನೀನು ಕಂಪ್ಲೇಂಟ್ ಕೊಟ್ಟಿದಾಕ್ಷಣ ಮತ್ತೆ ನಿನ್ನ ಗಂಡನಿಗೆ ಸಿಟ್ಟು ಬರುತ್ತೆ, ಈ ಎಲ್ಲ ಗಲಾಟೆಗಳು ಮುಂದುವರಿಯುತ್ತಲ್ವಾ ಅಂತ ಹೇಳಿ ಆಕೆಗೆ ಸಮಾಧಾನ ಮಾಡಿ, ಒಂದು ದಿನ ತಾಳ್ಮೆಯಿಂದ ಯೋಚನೆ ಮಾಡು, ಮನೆಗೆ ಹೋಗಿ ನೋಡು, ನಂತರ ನಾಳೆ ಬಂದರೆ ನಾನು ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಡಿಸ್ತೀನಿ ಅಂತ ಹೇಳಿ ಸಮಾಧಾನ ಮಾಡಿ ಕಳಿಸಿದೆ. ಮಾರನೇ ದಿನ ಆಕೆ ನನಗೆ ಫೋನ್ ಮಾಡಿಬಿಟ್ಟು ಹೇಳ್ತಾರೆ, ಮೇಡಮ್ ಒಂದು ಸ್ವಲ್ಪ ಗಲಾಟೆ ಕಮ್ಮಿ ಮಾಡಿದ್ದಾರೆ, ಹೊರಗಡೆ ಕೂಡ ಹೋಗಕ್ಕೆ ಬಿಟ್ಟಿಲ್ಲ, ನಾನು ತಲೆನೋವು ಅಂತ ಮನ್ಕಿದ್ದಾರೆ ಅಂತ ಅಂದರು. ಆದರೆ ನಂತರ ದಿನದಲ್ಲಿ ಫೋನ್ ಮಾಡಿ ಆಕೆ ಹೇಳಿದ್ರು, ಮೇಡಮ್ ನಾನು ಕಂಪ್ಲೇಂಟ್ ಕೊಡೋದು ದೊಡ್ಡದಲ್ಲ, ನನ್ನ ಮಕ್ಕಳು ಎಜುಕೇಷನ್ಗೆ ಏನು ಮಾಡಲಿ, ಎಲ್ಲ ನೋಡೋಣ, ಒಳ್ಳೆ ಮನುಷ್ಯ, ಕುಡಿಲಿಲ್ಲ ಅಂದಾಗ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮನ್ನೆಲ್ಲ, ಕುಡ್ದಾಗ ಮಾತ್ರ ಹೀಗೆ ಮಾಡ್ತಾ ಇದ್ದಾರೆ, ನಾವು ಏನಾದರೂ ಮಾಡಿ ಈ ವೈನ್ ಸ್ಟೋರ್ಗಳನ್ನು ಬಾಗಿಲು ಮುಚ್ಚಿಸ್ಬಿಟ್ರೆ ಮೇಡಮ್, ಅದರಲ್ಲೂ ಮನೆ ಹತ್ರ ಸ್ಕೂಲ್ ಹತ್ರ ಇರುವಂಥ ವೈನ್ ಸ್ಟೋರ್ಗಳನ್ನು ಬಾಗಿಲು ಹಾಕಿಸ್ಬಿಟ್ರೆ ಅಲ್ಲಿಗೆ ನಮ್ಮ ಸಮಸ್ಯೆ ಅರ್ಧ ಬಗೆಹರಿಯುತ್ತೆ ಅಂತ ಹೇಳಿದ್ರು. ಎಲ್ಲೋ ಒಂದು ಕಡೆ ದಿನಕ್ಕೆ ಆಕೆ ಗಂಡನ ಮೇಲಿದ್ದ ಕೋಪ ಶಾಂತ ಆಗ್ತಾ ಬರ್ತಾ ಇತ್ತು. ಜೊತೆಗೆ ಆತ ಕೂಡ ಒಂದು ಸ್ವಲ್ಪ ಕುಡಿಯೋದನ್ನು ಕಮ್ಮಿ ಮಾಡ್ಕೊಂಡಿದ್ರು. ಇಲ್ಲಿಗೆ ಆ ಸಮಸ್ಯೆ ಸದ್ಯಕ್ಕೆ ನಿಂತಿದೆ ಸ್ನೇಹಿತರೆ. ಆದರೆ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತ ಅಂದರೆ, ನಮಗೆಲ್ಲೋ ಯಾರು ಕುಡಿತಾ ಇದ್ದಾರೆ, ನಾವು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತೀವಿ, ಅಲ್ಲಿ ಯಾರೋ ಬರ್ತಾ ಇರ್ತಾರೆ, ಅಲ್ಲಿ ಬೀಳ್ತಾರೆ, ಹೇಳ್ತಾರೆ, ಅನುಚಿತವಾಗಿ ವರ್ತನೆ ಮಾಡ್ತಾರೆ, ಏನೋ ಒಂದು ಬೈತೀವಿ ಅಥವಾ ನಗಾಡ್ಕೊಂಡು ಸುಮ್ಮನಾಗ್ಬಿಡ್ತೀವಿ. ಆದರೆ ಆ ಕುಡಿತದ ಚಟಕ್ಕೆ ಅಮಲ್ಗೆ ಒಳಗಾದಂತಹ ಕುಟುಂಬದವರ ಪರಿಸ್ಥಿತಿ ಏನಾಗಬಹುದು, ಸಮಾಜದಲ್ಲಿ ಅವರಿಗೆ ಯಾವ ರೀತಿ ಜನ ಕಾಣ್ಬೋದು, ಈ ಬಗ್ಗೆ ನಾವು ಯೋಚನೆ ಮಾಡಬೇಕಲ್ವಾ. ಕೇವಲ ಆದಾಯ ಬರುತ್ತೆ ಅಂತ ಅಂದ್ಬಿಟ್ಟು ನಾವು ಮದ್ಯಪ್ರಿಯರಿಗೆ ಅಥವಾ ಮದ್ಯವನ್ನು ಕುಡೀರಿ ಅಂತ ಹೇಳಿ ಪ್ರಮೋಟ್ ಮಾಡೋದು ಎಷ್ಟು ಸರಿ ಅಂತ ನಾನಂತೂ ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮಹಿಳೆಯರು ಯಾರು ಕುಡಿಯಲ್ಲ ಅಂತಲ್ಲ, ಕೆಲವೊಬ್ಬರು ಮಹಿಳೆಯರು ಇದ್ದಾರೆ, ಸಂತೋಷನ ಯಾವ್ಯಾವ ರೀತಿಯಲ್ಲಿ ಪಡ್ಕೊಳ್ಬೋದು ಅನ್ನೋದು ಯೋಚನೆ ಮಾಡ್ತಾ ಮಾಡ್ತಾ ಕೊನೆಗೆ ಈ ಕುಡಿತಕ್ಕೆ ಬೀಳ್ತಾ ಇದ್ದಾರೆ. ಅದು ನಮ್ಮ ಸಮಾಜಕ್ಕೆ ಕೆಟ್ಟ ಸಂದೇಶ ಹಾಗೂ ಹಾನಿಕರ ಅಂತ ನಾನಂತೂ ಹೇಳ್ತೀನಿ. ಆದರೆ ಜೊತೆಗೆ ನಮ್ಮ ಸರ್ಕಾರಗಳು ಈ ಅಬಕಾರಿಯಿಂದ ಬರುವಂತಹ ಲಾಭ, ಅದರಲ್ಲೂ ಮದ್ಯ ಮಾರಾಟದಿಂದ ಬರುವಂತಹ ಲಾಭದಲ್ಲಿ ನೀವು ನಿಮ್ಮ ಮನೆಯ ರೊಟ್ಟಿಯನ್ನು ಬೇಯಿಸ್ಕೊಳ್ತಾ ಇದ್ದೀರಾ ಅಂತಂದರೆ ಎಷ್ಟು ಮನೆಗಳು ಹಾಳಾಗ್ತಾ ಇದ್ದಾವೆ. ಒಬ್ಬ ವ್ಯಕ್ತಿ ಪ್ರತಿದಿನನೂ ಮನೆಗೆ ತರಕಾರಿ, ಹಾಲು, ಹಣ್ಣು, ಔಷಧಿಗಳು ತಂದು ಕೊಡ್ತಾನೋ ಇಲ್ವೋ, ದಿನಾ ಹೋಗಿ ವೈನ್ ಸ್ಟೋರಿಗೆ ದುಡ್ಡು ಸುರಿತಾನೆ. ರಸ್ತೆಗೆ 2, 3, 4 ವೈನ್ ಸ್ಟೋರ್ಗಳಾಗಿದೆ. ಅಲ್ಲೇ ಕುಡಿದ ಮಲ್ಲಿನಲ್ಲಿ ಅಲ್ಲೇ ಬಿದ್ದಿರ್ತಾರೆ. ಅದ್ರ ಜೊತೆಗೆ ಕೆಟ್ಟದಾಗಿ ಅಲ್ಲಿ ಓಡಾಡುವಂಥ ಹೆಣ್ಮಕ್ಳನ್ನ ಕೆಟ್ಟದಾಗಿ ಚುಡಾಯಿಸೋ ಅಂಥದ್ದು, ಅವಾಚ್ಯವಾದ ಶಬ್ದಗಳನ್ನು ಬಳಸುವಂಥದ್ದು, ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ನಾವು ನೋಡ್ತಾ ಇದ್ದೀವಿ, ಸಮಾಜದಲ್ಲಿ ಆಗ್ತಾ ಇರುವಂತಹ ಅಪರಾಧಗಳಲ್ಲಿ 99% ಅಪರಾಧಗಳು ಕುಡಿದ ಅಮಲಿನಲ್ಲಿ, ಗಾಂಜಾ ಸೇವನೆ, ಈ ಥರ ಅಮಲಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆಗ್ತಾ ಇದೆ. ನಮ್ಮ ನಾಗರಿಕ ಸಮಾಜಕ್ಕೆ ಇವೆಲ್ಲ ಬೇಕಾ? ನಾಗರಿಕ ಸಮಾಜದಲ್ಲಿ ನಾವು ಮದ್ಯಪಾನವನ್ನು ಕೂಡ ಒಂದು ಪ್ರತಿಷ್ಠೆಯ ವಿಚಾರವಾಗಿ ತೆಗೆದುಕೊಳ್ತಾ ಹೋಗ್ತಾ ಇದ್ದೀವಿ ಅಂತಂದರೆ ನಾವು ಖಂಡಿತವಾಗ್ಲೂ ಯೋಚನೆ ಮಾಡಬೇಕು, ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳ ಭವಿಷ್ಯ ಹೇಗಿರ್ಬೋದು ಅಂತ. ಭವ್ಯ ಭಾರತದ ಕನಸನ್ನು ಕಟ್ಟಿರುವಂಥ ನಾವುಗಳು ನಮ್ಮ ರಾಜಕಾರಣಿಗಳೇ, ಆಡಳಿತ ವರ್ಗವೇ ಇದಕ್ಕೆಲ್ಲ ಪ್ರಚಾರವನ್ನು, ಜಾಹೀರಾತನ್ನು ಕೊಡ್ತಾ ಬಂದರು ಅಂತಂದರೆ ಭವಿಷ್ಯ ಏನಾಗ್ಬೋದು? ಸ್ನೇಹಿತರೆ, ನಾನು ಆಗಲೇ ಹೇಳಿದ್ದು ಒಂದು ಹೆಣ್ಣುಮಗಳು ಕಥೆಯಲ್ಲ. ನಮ್ಮ ರಾಜ್ಯದಲ್ಲಿ ಅರ್ಧದಷ್ಟು ಕುಟುಂಬಗಳಲ್ಲಿ ಇದೇ ಕಷ್ಟವನ್ನು ಹೆಣ್ಮಕ್ಳು ಅನುಭವಿಸ್ತಾ ಇದ್ದಾರೆ. ಕುಡಿದವರು ಕೂಡ, ಕುಡಿದ ಪುರುಷರು ಕೂಡ ಏನೋ ಒಂದು ಕುಡ್ದಿದ್ದೀನಿ ಅಂತ ಹೇಳಿ ಊಟ ಮಾಡಿಕೊಂಡು ಸುಮ್ಮನೆ ನಿದ್ದೆ ಮಾಡಲ್ಲ. ಸುಮ್ಮನಾದರೂ ಮನೆಯಲ್ಲಿರುವಂಥವ್ರಿಗೆ ಬೈಕೊಂಡು, ಮನೆಯ ವಸ್ತುಗಳನ್ನು ನಾಶಪಡಿಸ್ಕೊಂಡು, ಅಕ್ಕಪಕ್ಕದವ್ರಿಗೆ ಬೈಕೊಂಡು
ಬಹಳಷ್ಟು ಕಷ್ಟ ಕೊಡ್ತಾ ಇದ್ದಾರೆ. ಸಮಯಕ್ಕೆ ಸರಿಯಾಗಿ ಫೀಸ್ ಕಟ್ಟಿರಲ್ಲ, ಬಾಡಿಗೆ ಕಟ್ಟಿರಲ್ಲ, ಕರೆಂಟ್ ಬಿಲ್ ಕಟ್ಟಿರಲ್ಲ. ಈ ಥರ ಬಹಳಷ್ಟು ಸಮಸ್ಯೆಗಳಿರುತ್ತೆ. ಜೊತೆಗೆ ಆತನ ದೇಹ ಕೂಡ ಹಾಳಾಗಕ್ಕೆ ಆರಂಭಿಸಿರುತ್ತೆ. ಕಿಡ್ನಿ ವೈಫಲ್ಯ, ಹೃದಯದ ಸಮಸ್ಯೆಗಳು, ಶ್ವಾಸಕೋಶದ ಸಮಸ್ಯೆ, ಲಿವರ್ ಸಮಸ್ಯೆ, ಜಾಂಡೀಸ್, ಇಂತೆಂಥ ಕಾಯಿಲೆಗಳು ಈ ಮದ್ಯಪಾನದಿಂದ ಬರ್ತಾ ಇದೆ. ನಾವೆಲ್ಲ ಇದನ್ನೆಲ್ಲ ಗಮನಿಸ್ತಾ ಇದ್ದೀವಿ ಸ್ನೇಹಿತರೆ. ನಾವು ವಿಷ ಮಾರಿದ್ರೆ ಅದರಿಂದ ಜಾಸ್ತಿ ಲಾಭ ಆಗ್ಬೋದು ಅಂತ ಹೇಳಿ ವಿಷ ಮಾರಾಟ ಮಾಡೋಕ್ಕಾಗಲ್ಲ. ಅದೇ ರೀತಿ ಮದ್ಯಪಾನನೂ ಕೂಡ ಅದನ್ನು ಪ್ರಮೋಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಹಿಂದೆ ಎಲ್ಲ ಕುಡಿತದ ಚಟಕ್ಕೆ ಒಳಗಾದವರು ಕೂಡ ಕದ್ದು ಮುಚ್ಚಿ ಕುಡಿದು ಯಾರಿಗೂ ಗೊತ್ತಾಗ್ದಂಗೆ ಮನೆ ಸೇರ್ತಾ ಇದ್ರು. ಎಲ್ಲೋ ಒಬ್ರು ದಾರಿಯಲ್ಲಿ ಬಿದ್ದಿದ್ದಾರೆ ಅಂತಂದ್ರೆ 4-5 ದಾರಿಗಳಲ್ಲಿ ಜನ ಮಾತಾಡ್ತಿದ್ರು, ಕುಡಿದಲ್ಲಿ ಚರಂಡಿಯಲ್ಲಿ ಬಿದ್ದಿದ್ದ ಅವನ ಕುಟುಂಬ ಹೀಗೆ, ಅವನ ಹೆಣ್ಮಕ್ಳು ಹಿಂಗೆ, ಅವನ ಹೆಂಡತಿ ಹಿಂಗೆ, ಅವ್ರ ತಾಯಿ ಹೀಗೆ ಅಂತ. ಆದರೆ ಈಗ ಹಾಗಲ್ಲ, ಹೆಣ್ಮಕ್ಳೇ ಶುರು ಹಚ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಗಂಡಸರು ನಾವು ನೋಡಿದ್ವಿ ಮಾಧ್ಯಮಗಳಲ್ಲಿ ಯಾವ್ಯಾವ ರೀತಿ ಓಲಾಡಿಕೊಂಡು ತೂರಾಡಿಕೊಂಡು ಬಿದ್ದು ಎದ್ದು. ಇವೆಲ್ಲ ಖಂಡಿತವಾಗ್ಲೂ ನಮ್ಮ ದೇಶದ ಸಂಸ್ಕೃತಿ ಅಲ್ಲ, ನಮ್ಮ ದೇಶದಷ್ಟೇ ಅಲ್ಲ, ಇಡೀ ವಿಶ್ವದಲ್ಲೇ ಕೂಡ ಇದು ಮದ್ಯಪಾನದ ಚಟ ಎಂಬುದು ಮಾರಕ. ಆದಷ್ಟು ನಿಮ್ಮ ಆದಾಯವನ್ನು ಬೇರೆ ಬೇರೆ ಮೂಲಗಳಿಂದ ತೆಗೆದುಕೊಳ್ಳಿ, ಅದರಲ್ಲಿ ಯಾರೂ ಏನು ಕೇಳಲ್ಲ. ಆದರೆ ಮದ್ಯಪಾನವನ್ನು ಮಾರಾಟ ಮಾಡಿ ನೀವು ಗಳಿಸಿದ ಲಾಭದಿಂದ ನಮ್ಮ ರಾಜ್ಯದ ಅಭಿವೃದ್ಧಿಯನ್ನು ನೀವು ಮಾಡ್ತೀರಾ ಅನ್ನೋದಾದರೆ ಆ ಥರ ಅಭಿವೃದ್ಧಿ ನಮಗೇನು ಅವಶ್ಯಕತೆ ಇಲ್ಲ. ನೀವು ಕೊಡ್ತಾ ಇರುವಂತಹ ಪ್ರತಿಯೊಂದು ಉಚಿತವನ್ನು ನಿಲ್ಲಿಸ್ಬಿಡಿ. ವಿದ್ಯಾರ್ಥಿಗಳಿಗೆ, ವಯಸ್ಸಾದವರಿಗೆ, ಕಡು ಬಡವರಿಗೆ ನೀವು ಫ್ರೀಯಾಗಿ ಬಸ್ ಪಾಸ್ಗಳನ್ನು ಕೊಡಿ. ನಿಮ್ಗೆ ಯಾರೂ ಪ್ರಶ್ನೆ ಮಾಡಲ್ಲ. ನಿಮ್ಮ ಗೃಹಲಕ್ಷ್ಮಿ ಹಣದಿಂದ ನಮ್ಮ ಯಾರ್ದೂ ಜೀವನ ನಡೀತಾ ಇಲ್ಲ. ಅದ್ರ ಮುಂಚೆನೂ ಕೂಡ ನಾವು ಅಷ್ಟೇ ಪ್ರತಿಷ್ಠೆಯಿಂದ ಜೀವನವನ್ನು ಮಾಡ್ತಿದ್ವಿ. ನೀವು ಕೊಡ್ತಿರುವಂತಹ ಉಚಿತ ಕರೆಂಟ್ನಿಂದಲೇ ಅಂದಿನಿಂದಲೇ ನಾವು ಮನೆಯಲ್ಲಿ ಟಿ ವಿ ಫ್ರಿಜ್ಜನ್ನು ಉಪಯೋಗಿಸ್ತಾ ಇಲ್ಲ. ಅದ್ರ ಹಿಂದಿನಿಂದಲೇ ನಾವು ಟಿ ವಿ ಫ್ರಿಜ್ಗಳನ್ನು ಉಪಯೋಗಿಸ್ತಾ ಇದ್ದೀವಿ. ಉಚಿತವಾಗಿ ಕೊಡುವಂಥದ್ದು ಅವಶ್ಯಕತೆ ಅವರಿಗೆ, ಕಡು ಬಡವರಿಗೆ, ಅಂಥವ್ರಿಗೆ ಕೊಡಿ. ಅದು ಬಿಟ್ಟು ನೀವು ನಿನ್ನ ಹೆಂಡತಿಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ ಅಂತ ಕೊಟ್ಟು ಮಾಡೋಕ್ಕೆ, ಇಲ್ಲಿ ಕಷ್ಟಪಟ್ಟು ದುಡಿತಾ ಇರುವಂತಹ ಬಹುದೊಡ್ಡ ವರ್ಗ ತಮ್ಮ ದುಡಿಮೆಯ 12% ಅವರು ಟ್ಯಾಕ್ಸನ್ನು ಕಟ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಗೆ ವರ್ಷಕ್ಕೆ 10 ಲಕ್ಷ ರೂಪಾಯಿ ಸಂಬಳ ಅಂತಂದರೆ ಅವನಿಗೆ ಕೈಗೆ ಬರೋದು ತಿಂಗಳಿಗೆ 55,000 ರಿಂದ 60,000. ಆ ಹೊಟ್ಟೆ ಉರಿದು ಅವ್ರು ಕೊಡುವಂತಹ ಅವರ ಶ್ರಮದ ಫಲ, ಅವರ ಕುಟುಂಬದ ಶ್ರಮದ ಫಲ ನಮ್ಮ ಸರ್ಕಾರಕ್ಕೆ ಸಿಗ್ತಾ ಇದೆ. ಆ ಸರ್ಕಾರ ಆ ಹಣವನ್ನು, ಶ್ರಮದ ಫಲವನ್ನು ಉತ್ತಮ ರೀತಿಯಿಂದ ಬಳಕೆ ಮಾಡಿ, ರಸ್ತೆಗಳನ್ನು ಸರಿಪಡಿಸಿ, ಇನ್ನೂ ಹೆಚ್ಚೆಚ್ಚು ಚಿಕಿತ್ಸೆಗಳು ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗುವಂತಾಗಲಿ, ನಮ್ಮ ಸರ್ಕಾರಿ ಶಾಲೆಗಳು ಯಾವುದೇ ಖಾಸಗಿ ಶಾಲೆಗಿಂತನೂ ಹೆಚ್ಚಾಗಿ ಅಭಿವೃದ್ಧಿಗೊಳ್ಳಲಿ. ಆಗ ನಮ್ಮ ಈ ಟ್ಯಾಕ್ಸ್ ಕಟ್ಟುವಂತಹ ಸಮುದಾಯ ಏನಿದೆ ಖಂಡಿತವಾಗ್ಲೂ ಸಮಾಧಾನ ಪಡ್ಕೊಳ್ತಾರೆ. ಯಾಕಂದರೆ ನಮ್ಮ ದೇಶ, ನಮ್ಮ ರಾಜ್ಯಕ್ಕಾಗಿ ನಾವು ತ್ಯಾಗ ಮಾಡ್ತಾ ಇದ್ದೇವೆ, ನಮ್ಮದು ಕಾಣಿಕೆ ಇದೆ ಅಂತ. ಅದು ಬಿಟ್ಟು ನೀವು ಕೇವಲ ಅಧಿಕಾರ ಬರೋದಕ್ಕೋಸ್ಕರ, ಕೇವಲ ಅಧಿಕಾರನ ಹಿಡಿಬೇಕು ಅಂತ ಉಚಿತವಾಗಿ ಹಂಚಿ 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 ಹೋಗಿ ನಮ್ಮ ರಾಜ್ಯದ ಬೊಕ್ಕಸನ ಖಾಲಿ ಮಾಡಿ ನುಂಗಿ ನೀರು ಕುಡಿಯುವಂಥ ಕೆಲಸ ದಯಮಾಡಿ ನಿಲ್ಲಿಸಿ ಅಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ತುಂಬ ದುಃಖದಿಂದ ನಾನು ಕೋರ್ತಾ ಇದ್ದೇನೆ. ದಯಮಾಡಿ ನೀವು ಉಚಿತ ನಿಲ್ಲಿಸಿದ್ರು ನಮಗೇನು ಸಮಸ್ಯೆ ಇಲ್ಲ. ಆದರೆ ಖಚಿತವಾಗಿ ಕೊಡ್ತಾ ಇರುವಂತಹ ಮದ್ಯಪ್ರಿಯರಿಗೆ ನೀಡುವಂತಹ ಸವಲತ್ತು ಖಂಡಿತವಾಗ್ಲಿ ನಿಲ್ಲಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಈ ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿ, ಸರ್ಕಾರಕ್ಕೆ ತಲುಪೋವರೆಗೂ ಶೇರ್ ಮಾಡಿ. ಸ್ನೇಹಿತರೆ, ನಮಸ್ಕಾರ.